ಕೌಟುಂಬಿಕ ಕಲಹಕ್ಕೆ ಬಲಿಯಾಗಿದ್ದಾನೆ ಪತಿ. ತೌಹೀದ್ ಪಾಷಾ ಮೃತ ದುರ್ದೈವಿ. ತೌಹೀದ್ ಪಾಷಾ ಕುಟುಂಬಸ್ಥರಿಂದ ಕೊಲೆ ಆರೋಪ ಕೂಡ ಕೇಳಿಬಂದಿದೆ. ಪತ್ನಿ ಸುಹಾನಾ, ಅತ್ತೆ ಮಾವನ ಮೇಲೆ ಕೊಲೆ ಆರೋಪವನ್ನ ಮಾಡಲಾಗಿದೆ. ತೌಹೀದ್ ಪಾಷಾ ಕುಟುಂಬಸ್ಥರು ಕಳೆದ 4 ವರ್ಷಗಳ ಹಿಂದೆ ಈ ಜೋಡಿ ವಿವಾಹವಾಗಿರುತ್ತೆ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಕೂಡ ಆಗಿರ್ತಾರೆ. ಮದುವೆಯಾಗಿ 2 ತಿಂಗಳಿನಿಂದಲೇ ಕೂಡ ಕೌಟುಂಬಿಕ ಕಲಹ ಶುರುವಾಗಿರುತ್ತೆ. ಇಬ್ಬರ ನಡುವೆ ಸಣ್ಣ ಪುಟ್ಟ ವಿಚಾರಕ್ಕೆ ಆಗಾಗ ಗಲಾಟೆ ಆಗ್ತಲೇ ಇರುತ್ತೆ. ಹೆಂಡತಿ ಅತ್ತೆ ಮಾವನ ಜೊತೆ ಮಲ್ಲದಹಳ್ಳಿಯಲ್ಲಿ ತೌಫಿಕ್ ಪಾಷಾ ವಾಸವಾಗಿರ್ತಾನೆ. ಕಾರ್ ಆಕ್ಸೆಸರೀಸ್ ಬಿಸ್ನೆಸ್ ಮಾಡ್ಕೊಂಡಿರ್ತಾನೆ ತೌಫಿಕ್ ಪಾಷಾ. ನಿನ್ನೆ ಸಂಜೆ ಪತಿ ಪತ್ನಿ ಮಧ್ಯೆ ಗಲಾಟೆಯಾಗಿದೆ. ಈ ವೇಳೆ ಚಾಕುವಿನಿಂದ ತೌಫಿಕ್ ಇರಿತಕ್ಕೊಳಗಾಗಿದ್ದಾನೆ. ಆದ್ರೆ ತೌಫಿಕ್ ಕುಟುಂಬಸ್ಥರು ಆರೋಪ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಆತ ಚುಚ್ಕೊಂಡಿಲ್ಲ ಚಾಕುವನ್ನ, ಆತನ ಪತ್ನಿ ಹಾಗೇನೆ ಕುಟುಂಬಸ್ಥರು ಏನಿದ್ದಾರೆ ಅವರೇ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು. ಹೆದರಿಸಲು ಹೋಗಿ ತಾನೇ ಇರಿದುಕೊಂಡಿರೋದಾಗಿ ಸದ್ಯ ಪತ್ನಿ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದ್ದು, ತೌಫಿಕ್ ಕುಟುಂಬಸ್ಥರ ದೂರಿನ ಮೇಲೆಗೆ ಮರ್ಡರ್ ಕೇಸನ್ನ ದಾಖಲಿಸಿಕೊಳ್ಳಲಾಗಿದೆ. ಎಫ್ಐಆರ್ ದಾಖಲಿಸಿ ಎಪಿ ನಗರ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಹೆಂಡತಿ ಅತ್ತೆ ಮಾವನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೊಲೆ ಮಾಡಿದ್ರು ಅಥವಾ ತಾನೇ ಚಾಕು ಚುಚ್ಚಿಕೊಂಡ ಎನ್ನುವ ಬಗ್ಗೆಯೂ ಕೂಡ ಇದೀಗ ತನಿಖೆ ನಡೆಸಲಾಗ್ತಾ ಇದೆ. 7 ಗಂಟೆಗೆ ಕಾಲ್ ಬಂದಿದ್ದು. ಈ ತರ ನೀವು ಬೇಗ ಬಾಮ್ಮ, ನಿಮ್ಮ ಹುಡುಗ ಈ ತರ ಹೊಟ್ಟೆಗೆ ಚುಚ್ಕೊಂಡಿದ್ದಾರೆ, ಬೇಗ ಬಾಮ್ ಅಂತ ಹೇಳಿದ್ರು. ನಾನು ಏನು ಸುಮ್ಮನೆ ಈ ಥರ ಜಗಳ ಮಾಡ್ಕೊತಾರಲ್ಲ, ನಾನು ಬರಲ್ಲ, ಹೋಗಮ್ಮ, ನನಗೆ ತುಂಬ ಬೇಜಾರಾಗ್ಬಿಟ್ಟಿದ್ದಾರೆ ನೀವೆಲ್ಲ ಸೇರಿ, ನಾನು ಬರಲ್ಲ ಅಂತ ಹೇಳಿದ್ರು. ಇಲ್ಲಮ್ಮ, ನೀನು ಬೇಗ ಬಾಮ್ಮ, ಈ ಥರ ಲಾಹೇರ್ಪಾಳ್ಯದಲ್ಲಿ ಬನ್ನಿ ಅಮ್ಮ ಅಂತ ಹೇಳಿದರು. ನಾನು ಹೋಗೋಸ್ತಕ್ಕ ಒಳಗಡೆ ಇತ್ತು. ಏನಾಯಿತು ಅಂತ ಹೇಳಿದರೆ ಇವರೇ ಕತೆ ಹೇಳ್ತಾಯಿದ್ರು, ಏನು ಜಗಳ ಮಾಡ್ತಾಯಿದ್ರು 3 ದಿನ ಅಂತ ಹೇಳ್ತಾಯಿದ್ರು ಅಂತ. ಅದೆಲ್ಲ ನನಗೆ ಬೇಕಾಗಿಲ್ಲ, ನನ್ನ ಮಗು ಎಲ್ಲಿದೆ ನನಗೆ ಫಸ್ಟು ತೋರಿಸಿ ಅಂದರೆ ಅಲ್ಲಿ ತೋರಿಸೇ ಇಲ್ಲ ಮಗುಗೆ. ನಾನು ಕಿಸ್ಕೊಂಡು ಒದ್ದಾಡ್ಕೊಂಡು ಅಳ್ತಾಯಿದ್ರು, ಅವ್ರು ತೋರಿಸಿಲ್ಲ ನನಗೆ ಅಷ್ಟೇ. ಅವ್ರು ಏನಾಗಿದೆ ಏನಂತನೂ ಗೊತ್ತಿಲ್ಲ ನನಗೆ, ಹೇಳೇ ಇಲ್ವಾ. ಈ ಥರ ನನ್ನ ಮಗಳು ಒಳಗಡೆ ಹೋಗಿದ್ದು, ನನ್ನ ಹುಡುಗಿ ಹೋಗ್ಬಿಟ್ಟು ಅಮ್ಮ ಹೊಂಟೈತಮ್ಮ, ಇಲ್ಲ ಅಮ್ಮ ಅಂತ ಹೇಳ್ತಾಯಿದ್ರು. ನಾನು ಏನು ಮಾಡಲಿ ಅಮ್ಮ, ನನಗೆ ಗೊತ್ತಿಲ್ಲ ಅಂತ ನಾನು ಅದೇ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ನನಗೆ ಇರೋದು ಒಬ್ಬಳೇ ಮಗ. ನಾನು ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಅಮ್ಮ? 4 ವರ್ಷ ಆಯಿತು. ಈ 4 ವರ್ಷದಿಂದ ಯಾವಾಗಲೂ ಇದೇ ಥರ ಅವ್ರದ್ದು ಇಬ್ಬರು ಗಲಾಟೆ ಇತ್ತಲ್ಲ, ಹೇಗೆ ಗಲಾಟೆ ಮಾಡ್ತಾ ಇದ್ದು, ಇಬ್ರು ಗಲಾಟೆ ಮಾಡ್ತಿದ್ದು. ಇರು ನಿಂಚಿನ ತುಂಬ ಕೆಟ್ಟ ಮಾಡ್ತಿರಳ್ತಾ ಇದ್ದು ನನ್ನ ಬಗ್ಗೆ ನಮ್ಮಮ್ಮ ಬಗ್ಗೆ ಏನು ಮಾತಾಡಬೇಡ. ನಮ್ಮಮ್ಮ ಎಲ್ಲಿ ಯಾವುದಕ್ಕೂ ಬಂದಿಲ್ಲ, ನಿನ್ನ ಮನೆಗೆ ಬಂದು ಒಂದು ತುಟ್ಟು ಊಟ ಅಂತಿಲ್ಲ. ನಮ್ಮಮ್ಮ ಬಗ್ಗೆ ಏನು ಸಪ್ರೇಟ್ ಎಲ್ಲ ಮಾಡಿ ಎಷ್ಟು ವರ್ಷ ಆಯಿತು? 2 ತಿಂಗಳು ಇತ್ತು. 4 ವರ್ಷದಲ್ಲಿ 2 ತಿಂಗಳು ಇತ್ತು ಅಷ್ಟೇ. ಮಿಕ್ಕಿರೋದು ಇಲ್ಲಿ ಬಂದ್ಬಿಡ್ತಾ ಇದ್ದು. ಅವರಮ್ಮ ದುಬೈಗೆ ಹೋಗ್ತೀನಿ. ಮಕ್ಕಳು ಎಷ್ಟಿದಾರಮ್ಮ ನಿಮ್ಮ ಹುಡುಗನಿಗೆ? ಈಗ ಒಂದೇ ಹುಡುಗಿ, 1 ವರ್ಷದ. 1 ವರ್ಷಕ್ಕೆ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಸಾಲ. ಈಗ ಮನೆಯಲ್ಲಿ ಯಾವ ಥರ ಏನು ಗಲಾಟೆ ಆಗಿದೆ ನಿಮ್ಗೇನು ಮಾಹಿತಿ ಇಲ್ಲ? ನನಗೆ ಏನು ಗೊತ್ತಿಲ್ಲ. 3 ದಿನದಿಂದ ನಡೀತಾರಂತೆ ಹೇಳ್ತಾ ಇದ್ರು. ನನಗೆ ಏನು ಅಲ್ಲ, ನಿಮ್ಮ ಮಗ ಅವನಿಗೆ ಬಿದ್ದು ಏನಾದ್ರು ಹೆಟ್ಟಾಗಿದ್ದು ಅಥವಾ ನಿಮ್ಮ ಸೊಸೆ ಏನಾದ್ರು ಮಾಡಿರೋದು ನಿಮ್ಗೆ ಡೌಟ್ ಇದೆಯಾ? ನನಗೆ ಡೌಟ್ ಇರೋದು ಅವರೇ ಮಾಡ್ಕೊಂಡಿರೋದು, ನಮ್ಮ ಸೊಸೆ ಎಲ್ಲ ಸೇರಿ ಮಾಡ್ಕೊಂಡಿರೋದು. ಆಮೇಲೆ ನನ್ನ ಮಗ ಚುಚ್ಕೊಂಡಿದ್ದಾರಂತ ಹೇಳು. ಯಾಕಂದರೆ ಒಂದ್ಸಲ ನಮ್ಮ ಹುಡುಗಿ ಜಗಳ ಮಾಡ್ಕೊಂಡು ನಮ್ಮನ ಮನೆಯಲ್ಲಿ ಇತ್ತು. ನೀನು ಬಂದಿಲ್ಲ ಅಂತ ನಾನು ಇದು ಮಾಡ್ಕೋತೀನಿ ಅಂತ ಹೇಳಿದರು. ನಮ್ಮ ಸೊಸೆ ಮೇಲೇನೆ ಡೌಟ್ ಇರೋದು. ಯಾಕೆ ಆ ಥರ ಮೊದಲು ಏನಾದರೂ ಅವ್ರ ಮೊದಲು ನಮ್ಮ ಮನೆ ಹತ್ರ ಬಂದು ತುಂಬ ಜಗಳ ಮಾಡಿದ್ರು. ಅವ್ರ ಅಮ್ಮ, ಅವ್ರ ರಿಲೇಷನ್ ಎಲ್ಲರೂ ಬಂದು ನಮ್ಮ ಮನೆ ಹತ್ರ ಜಗಳ ಮಾಡಿದ್ರು. 2 ಗಂಟೆ ನೈಟು ಬಂದು ಜಗಳ ಮಾಡಿ ನಮ್ಮ ಯಜಮಾನ್ಗೆಲ್ಲ ಹೊಡೆದು ಇದೆಲ್ಲ ಮಾಡಿದ್ದು. ಏನು ವಿಷಯ ಜಗಳ ಆಗಿತ್ತು ಅವಾಗ? ಅದು ಏನಂತ ಮಾಡ್ಕೊಂಡಿರಂತ ನನಗೆ ಗೊತ್ತಿಲ್ಲ. ಅವ್ರವ್ರನ್ನೇ ಮಾಡ್ಕೊಂಡಿರೋದು, ನನಗೆ ಹೇಳೇ ಇಲ್ಲ. ಸರಿ, ನಂದು ಒಂದು 10 ದಿನ 8 ದಿನ ಮನೆ ನಡೀತು. ಸರಿ ಅಂತ ನಾಳೆ ಬಿಟ್ಬಿಡಪ್ಪ ಅಂದರೆ, ಹೋಗಮ್ಮ, ನಾನು ಬಿಡಲ್ಲ, ನಮ್ಮ ಹೆಂಡತಿ ನನಗೆ ಬೇಕು ಅಂತ ಅವ್ರ ಹತ್ರನೇ ಹೋಗ್ಬಿಟ್ರು. ಸರಿ ಅಂತ ಎಲ್ಲನ ಹೋಗ್ಬಿಟ್ಟು ಸಾಸ್ಕೊಂಡು ಚೆನ್ನಾಗಿರ್ಲಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಇವಾಗ ನೋಡಿದರೆ ಈ ಥರ ಮಾಡಿದ್ದಾರೆ. ಇರೋದು ನನಗೆ ಒಬ್ಬಳೇ ಮಗ. ಸರಿ, ನಿಮ್ಮ ಹೆಸರು? ಮೊಸಿಂತಾಜ್. ಓಕೆ. ನಮ್ಮ ತಂಗಿ ಒಂದು 9 ಗಂಟೆಗೆ ನನಗೆ ಕಾಲ್ ಮಾಡಿದ್ರು. ಹಂಗೆ ನನ್ನ ಮಗ ಏನೋ ಪ್ರಾಬ್ಲಮ್ ಆಗಿ ತೀರೋಗ್ಬಿಟ್ಟದೆ ಅಂತ ಹೇಳ್ತಾ ಇದ್ರು. ನಾನು ಏನಕ್ಕೆ ಹೆಂಗೆ ಅಂತ ಕೇಳಿದ್ದಕ್ಕೆ ಹಿಂಗೆ ಅಂತ ನನಗೆ ಗೊತ್ತಿಲ್ಲ, ಬನ್ನಿ ನೋಡೋಣ ಅಂತ ಹೇಳಿದ್ರು. ನಾನು ಬರುವಾಗ ಆಸ್ಪತ್ರೆಗೆ ಹೋಗುವಾಗ ಎಲ್ಲ ತೀರೋಗ್ಬಿಟ್ಟಿದ್ದಾವೆ. ಅಲ್ಲಿ ಹೋಗಿ ವಿಚಾರಣೆ ಮಾಡಿದ್ದಕ್ಕೆ ಹಿಂಗೆ ಜಗಳ ಮಾಡ್ತಾಯಿದ್ರು 3-4 ದಿನದಿಂದ.
3-4 ದಿನ ಜಗಳ ನಡೀತಾ ಇತ್ತು. ಹಿಂಗೆ ಏನೋ ಜಗಳ ಆಗಿ ನಮಗೆ ಗೊತ್ತಿಲ್ಲ ಯಾರು ಜಗಳ ಹೊಡೆದ ಯಾರ್ಯಾರಿಗೆ? ಗಂಡ ಹೆಂಡತಿ ಹಾಂ. ಗಂಡ ಹೆಂಡತಿ ಜಗಳ ಮಾಡ್ತಾಯಿದ್ರು. ಹ್ಮ್. ಯಾರು ಹೊಡೆದವ್ರೆ, ಅವ್ರು ಹೊಡೆದವ್ರ ಇಲ್ಲ ಏನು ಮಾಡೋರೆ ಅವ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಕ್ಕಪಕ್ಕ ಅವರು. ಆಮೇಲೆ ಏನಾಯಿತು, ಇದು ಪೋಸ್ಟ್ ಮಾರ್ಟಮ್ಗೆ ತೊಗೊಂಡೋಗವ್ರೆ. ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನಾಗ್ತದೆ ಏನಿಲ್ಲ ಗೊತ್ತಾಗ್ತದೆ. ನೀವು ಸ್ಪಾಟಿಗೆ ಹೋದಾಗ ಅವ್ರ ಹೆಂಡತಿ ಇದ್ರ ಅಲ್ಲಿ ಏನು ಮಾತಾಡಿದ್ರು ಅವರು? ಯಾವ ಹೆಂಡತಿ ಇದ್ದರು ನಕ್ಕೊಂಡು ಏನು ಸ್ವಲ್ಪ ಟೆನ್ಷನ್ನೇ ಇಲ್ಲ ಏನಿಲ್ಲ, ಹಾಂ ಹಾಂ. ನಕ್ಕೊಂಡು ಆರಾಮಾಗೇ ಇದ್ರು ಅವರು. ಸರಿ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ಅಬ್ದುಲ್ ಅಲೀಮ್ ಅಂತ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.